ಕಲೆ ಮತ್ತು ಸಮಾಜ ಸೇವೆಯನ್ನು ತಮ್ಮ ಜೀವನದ ಉಸಿರಾಗಿಸಿಕೊಂಡು ಎರಡು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಗುಂಡ್ಲುಪೇಟೆಯ ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರಿಗೆ ಇದೀಗ ಪ್ರತಿಷ್ಠಿತ ರಾಷ್ಟ್ರಮಟ್ಟದ ಕಲಾಸಿರಿ ಪ್ರಶಸ್ತಿ ಅರಸಿ ಬಂದಿದೆ. ಮತ್ತೆ ಬಂದ ವೀರಪ್ಪನ್ ಎಂಬ ಕಿರುಚಿತ್ರದಲ್ಲಿ ಶಕೀಲ್ ಅಹಮದ್ ಪಾತ್ರಕ್ಕೆ ಜೀವ ತುಂಬಿ ಪ್ರೇಕ್ಷಕರ ಮನಗೆದ್ದಿದ್ದ ಮಾಲಿಕ್ ಅವರ ಅಭಿನಯಕ್ಕೆ ಕಲಾಪ್ರೇಮಿಗಳು ಬೇಷ್ ಎಂದಿದ್ದರು. ಒಬ್ಬ ನಟನಾಗಿ ಪಾತ್ರದ ತೂಕವನ್ನು ಅರಿತು ಅಭಿನಯಿಸುವ ಅವರ ಸಾಮರ್ಥ್ಯ ಇಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರುವುದು ಗುಂಡ್ಲುಪೇಟೆಯ ಕಲಾಭಿಮಾನಿಗಳಿಗೆ ಹೆಮ್ಮೆಯ ವಿಷಯವಾಗಿದೆ. ಕೇವಲ ನಟನೆಯಲ್ಲದೆ ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಅಬ್ದುಲ್ ಮಾಲಿಕ್ ಅವರ ಗುಣ ಅವರನ್ನು ಜನಸಾಮಾನ್ಯರ ಪಾಲಿನ ಆಪ್ತ ಬಂಧುವನ್ನಾಗಿಸಿದೆ. ಸದಾ ಕನ್ನಡ ಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ನಾಡು ನುಡಿಯ ರಕ್ಷಣೆಗೆ ಕಂಕಣಬದ್ಧರಾಗಿ ದುಡಿಯುವ ಅವರ ಬದ್ಧತೆ ಅನುಕರಣೀಯ. ನಾಳೆ ಚಾಮರಾಜನಗರದ ಡಾಕ್ಟರ್ ರಾಜ್ಕುಮಾರ್ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಬ್ದುಲ್ ಮಾಲಿಕ್ ಅವರು ಈ ಗೌರವವನ್ನು ಸ್ವೀಕರಿಸಲಿದ್ದಾರೆ. ಈ ಸುಸಂದರ್ಭದಲ್ಲಿ ಅವರ ಸ್ನೇಹಿತರು, ಹಿತೈಷಿಗಳು, ಆಪ್ತರು ಹಾಗೂ ಸಮಸ್ತ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಅವರಿಗೆ ಭಾವುಕತೆಯಿಂದ ಶುಭ ಹಾರೈಸಿದ್ದಾರೆ. ಮಾಲಿಕ್ ಅವರ ಈ ಒಂದು ಸಾಧನೆ ಇನ್ನುಳಿದ ಯುವಕರಿಗೆ ಸ್ಫೂರ್ತಿಯಾಗಲಿ. ಮುಂಬರುವ ದಿನಗಳಲ್ಲಿ ಅವರು ಮತ್ತಷ್ಟು ಎತ್ತರಕ್ಕೆ ಏರಲಿ. ನಾಡಿನ ಕಲೆ ಮತ್ತು ಸಮಾಜ ಸೇವೆಗೆ ಇನ್ನಷ್ಟು ಕೊಡುಗೆಗಳನ್ನು ನೀಡಲಿ ಎಂದು ಹಾರೈಸೋಣ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು MRG ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ನನ್ನ ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರ ತಿಳಿಸ್ತಾ, ನಮ್ಮ ಚಾಮರಾಜನಗರ ಜಿಲ್ಲೆಯ ಅನುಪಮ ಸೇವಾ ಟ್ರಸ್ಟ್ ಚಾಮರಾಜನಗರ ಇವರ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮಾಲಿಕ್ ಅವರಿಗೆ ವಾರ್ಷಿಕೋತ್ಸವ ಪ್ರಶಸ್ತಿನ ಹಮ್ಮಿಕೊಂಡಿದ್ದಾರೆ. ಇದು ನಮ್ಮ ಸಂಘಟನೆ ಮಾತ್ರ ಅಲ್ಲ, ನಮ್ಮ ಸಂಘಟನೆಯೊಂದಿಗೆ ಒಡನಾಡಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೂ ಸಹ ಒಂದು ಸಂತೋಷದ ವಿಚಾರವಾಗಿದೆ. ಇದೆಲ್ಲ ಹಲವಾರು ಹೋರಾಟಗಳು ಕನ್ನಡ ಪರ ಸಾರ್ವಜನಿಕರ ಪರವಾಗಿ ಅವರು ನಿರಂತರವಾಗಿ ನಂಬಿಕೊಂಡಿದ್ದಾರೆ. ಅದರಲ್ಲಿ ಅವರು ನ್ಯಾಯ ಕೊಡಿಸೋಂಥ ಕೆಲಸನೂ ಮಾಡಿದ್ದಾರೆ. ವಿಶೇಷವಾಗಿ ಇನ್ನೂ ಹೆಚ್ಚಿನ ಬಡಪರ ಒಂದು ಕಾಳಜಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡೋಂಥ ಶಕ್ತಿನ ತಾಯಿ ಭುವನೇಶ್ವರಿ ನೀಡಿ ಇನ್ನೂ ಹೆಚ್ಚಿನ ಪ್ರಶಸ್ತಿ ಅವರಿಗೆ ಪುರಸ್ಕೃತರಾಗಲಿ ಅಂತ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಗೆಳೆಯ ಹಾಗೂ ಹಲವಾರು ವರ್ಷಗಳಿಂದ ಸಂಘ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿರತಕ್ಕಂಥ ಅಬ್ದುಲ್ ಮಾಲಿಕ್ ನಿಷ್ಠೆ, ಯಾವುದೇ ಒಂದು ಕಟ್ಟಡ ಕೊಟ್ಟರೂ ಕೂಡ ನಿಷ್ಠೆಯನ್ನು ಮಾಡ್ತಕ್ಕಂಥದ್ದು, ಜವಾಬ್ದಾರಿ ತಗೊಂಡು ಮಾಡ್ತಕ್ಕಂಥದ್ದು ಆತನಲ್ಲಿ ಹುಟ್ಟು ಬಂದಿರತಕ್ಕಂಥದ್ದು. ಹಾಗಾಗಿ ಕಲೆ ಕೂಡ ಒಂದು ಗುರುತಿಪ್ಪ ಆಗೋಯ್ತು. ಆ ಕಲೆನ ಆರಾಧಿಸ್ಕೊಂಡು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರನ ಮಾಡಿದ ನಾವು ನೋಡಿದ್ದೀವಿ. ಅದ್ಭುತವಾದ ಕಲಾವಿದ ಮತ್ತು ಜ್ಞಾಪಕ ಶಕ್ತಿಯಲ್ಲಿ ನಂಬರ್ 1 ವ್ಯಕ್ತಿ ಅವರು. ಮತ್ತು ಅಷ್ಟೇ ಸಹಜ ಗುಣ, ಸರಳತೆ ಇರೋದ್ರಿಂದ ಆತ ಇನ್ನೂ ಬಹು ಎತ್ತರಕ್ಕೆ ಬೆಳೀಲಿ. ಮತ್ತು ನಮಗೆ ಸಿಕ್ಕದಷ್ಟು ಈಗ ರಾಷ್ಟ್ರ ಪ್ರಶಸ್ತಿ ಪ್ರತಿಯೊಬ್ಬರಿಗೂ ಸಿಕ್ಕಕ್ಕಾಗಲ್ಲ. ಅದು ನಮ್ಮ ಯಾತ್ರೆಯ ಗೆಳೆಯ ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಸಿಕ್ತಿದೆ ಅಂತಂದಮೇಲೆ ನಮಗೆ ತುಂಬ ವಿಲಾಸೆ ಆಯಿತು. ಮತ್ತು ಇನ್ನೂ ಶಿಖರದಷ್ಟು ಎತ್ತರಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತಾ, ಆನಂದಿಸ್ತಾ ಅವ್ರನ್ನ ಹೃತ್ಪೂರ್ವಕವಾಗಿ ಗೌರವಿಸ್ತಾ ಇದ್ದೀನಿ. ನನ್ನ ಅಬ್ದುಲ್ ಮಾಲಿಕ್ ರವರು ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥದ್ದು ನನಗೆ ತುಂಬ ಖುಷಿಪಡುವಂಥ ವಿಚಾರ. ಅಬ್ದುಲ್ ಮಾಲಿಕ್ ರವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಸಿಗಲಿ, ಅವರಿಗೆ ಆಯುಷ್ ಆರೋಗ್ಯವನ್ನು ಕಣ್ಣಿಸಲಿ, ಕನ್ನಡಾಂಬೆ ದೀರ್ಘಾಯುಷನ್ನು ಕಣ್ಣಿಸಲಿ ಅಂತ ಹೇಳಿ ಅವರ ಒಂದು ಆಯ್ಕೆಗೆ ನಾನು ತುಂಬ ಸಂತೃಪ್ತಿ ವ್ಯಕ್ತಪಡಿಸಿ 2 ಮಾತನ್ನು ಮುಕ್ತಾಯಗೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಬ್ದು ಅನ್ನೋಕ್ಕಿಂತ ಮೊದಲು ಅವರು ನನಗೆ ಅಣ್ಣ. ಅವರ ಒಂದು ಸೇವೆ ಏನಿದೆ ಅದಕ್ಕೆ ಗುರುತಿಸಿ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾದ ಸಂತೋಷ. ಈಗೇನು ಮಾಡ್ತಾಯಿದ್ದಾರೆ ಅದು ತುಂಬ ಖುಷಿಯಾಗುತ್ತೆ. ಇನ್ನೂ ಅವರ ಜೀವನದಲ್ಲಿ ಹೆಚ್ಚಿನ ಸನ್ಮಾನ ಮಾಡಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀಲಂತ ಆ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡುತ್ತೆ. ಈ ಸಂತೋಷ ಅಂತಂದರೆ ಅವರು ತುಂಬ ಶ್ರಮ ಅವರ ಒಂದು ಟೈಲೆಂಟು ಹಾಗೂ ಅವರ ಒಂದು ಕರ್ತವ್ಯಗಳು ತುಂಬ ಶಿಸ್ತಿಂದ ಮಾಡ್ತಾಯಿದ್ದಾರೆ. ಇದರಿಂದ ಅಡಿ ಅವ್ರು ಸಿಗಬೇಕಾಗಿದ್ದು ನಿಜ. ಇದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸರ್, ಈಗ ತುಂಬ ಸಂತೋಷ ಆಗ್ತಿದೆ. ಅವರಿಗೆ ರಾಷ್ಟ್ರ ಮಟ್ಟದ ಕಲಾ ಸೇವೆಯನ್ನು ಅವರು ಒಳ್ಳೊಳ್ಳೆ ಕೆಲಸ ಮಾಡಿ
ಹೀಗೆ ಪ್ರಶಸ್ತಿಗಳನ್ನ ಅವರು ಪಡ್ಕೊಳ್ಳಿ ಅನ್ನೋ ಆಸೆ ನಮಗೂ ಇದೆ. ಅವರು ದೇವರು ಆರೋಗ್ಯ ಆಯಿಸ್ಕೊಂಡು ಇನ್ನೂ ಮುಂದುವರಿಸಲಿ ಅಂತ ಆಸೆ ಪಡ್ತಿದ್ದೀವಿ ಸರ್. ಹಾಗೂ ನಮ್ಮ ಜೈ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಎಲ್ಲರೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಖುಷಿಯಾಗಿರಲಿ, ಹೀಗೆ ಮುಂದೆ ಅಂತ ಹೇಳ್ತೀವಿ. ಮಾನ್ಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ಸರ್ ಅವರಿಗೆ ರಾಷ್ಟ್ರಮಟ್ಟದ ಕಲಾಸಿರಿ ಪ್ರಶಸ್ತಿ ದೊರೆಯೋದ್ರಿಂದ ಭಾಳ ಸಂತೋಷದ ವಿಚಾರವಾಗಿದೆ. ನಮ್ಮ ಕಿಚನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ರಾಷ್ಟ್ರಮಟ್ಟದ ಕಲಾಶ್ರೀ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಕಾವಲು ಪಡೆ ಅಧ್ಯಕ್ಷರಾದ ಅಬ್ದುಲ್ ಮಲಿಕ್ ಸರ್ ಅವರು ಉತ್ತಮ ಹೋರಾಟಗಾರರು. ಯಾವುದೇ ಹೋರಾಟಕ್ಕೆ ಬಂದು ಸ್ಪಂದಿಸಿ ಒಂದು ಹೋರಾಟಕ್ಕೆ ಬೆಂಬಲಿದ್ದಾರೆ. ಈ ಕಲಾಶ್ರೀ ಪ್ರಶಸ್ತಿನ ಅವರು ನೀಡಿದ್ದಾರೆ. ನಿಮ್ಮ ಕಲಾಶ್ರೀ ಪ್ರಶಸ್ತಿಯವರಿಗೆ ನಮ್ಮ ಪೂರ್ವಕ ನಾನು ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿ ಏನು ಅಬ್ದುಲ್ ಮಲಿಕ್ ಸರ್ ಅವ್ರನ್ನ ಮಾಡಿದ್ದಾರೆ. ನಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮಾಲಿಕ್ರವರು ಸತತ ಸುಮಾರು 5-6 ವರ್ಷಗಳಿಂದ ಸೇವೆ ಮಾಡ್ಕೊ ಬರ್ತಾ ಇದ್ದಾರೆ ಮತ್ತು ಹೋರಾಟಗಳನ್ನ ನಿರಂತರವಾಗಿ ಮಾಡ್ಕೊ ಬರ್ತಾ ಇದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಈ ತಾಲೂಕಿಗೆ ನನಗಂತಲ್ಲ, ಈ ಇಡೀ ತಾಲೂಕಿನ ಜನತೆಗೆ ಒಂದು ಖುಷಿ ಕೊಡುವಂಥ ವಿಚಾರ. ಬಡವರ ಪರ ದನಿ ಎತ್ತಿ, ಶೋಷಿತರ ಪರ, ದಲಿತರ ಪರ, ಹಿಂದುಳಿದ ವರ್ಗದ ಪರ ಅವರು ಸಂಘಟನೆ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊ ಬರ್ತಾ ಇದ್ದಾರೆ. ಅದರಿಂದ ನಮ್ಮ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಖುಷಿ ಪಡ